ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕೇರಳದು ವಿಶು ಹಬ್ಬ ಆಚರಿಸೋ ಎಲ್ರಿಗೂ ವಿಶು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇವತ್ತು ಅಡುಗೆ ಎಲ್ಲ ಮಾಡಿದ್ದು ಎಲ್ಲ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿರೋದೇನೆ, ಕುಕಿಂಗ್ ಇದೆಲ್ಲಾನು. ಅದಕ್ಕೆ ನಾನು ಇವತ್ತು ಏನೇನೆಲ್ಲ ಮಾಡಿದ್ದೀನಿ ಅಂತ ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಏನೇನೆಲ್ಲ ಮಾಡಿದ್ದೀನಿ ಅಂತ ನೋಡೋಣ. ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ. ವಿಶು ಹಬ್ಬದ ದಿನ ಈ ಥರ ಕೃಷ್ಣನೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಈ ಹಬ್ಬಕ್ಕೆ ಮೇಯ್ನು ಈ ಹೂವು ಎಲ್ರಿಗೂ ಗೊತ್ತಿರಬೇಕು. ಈ ಟೈಮಲ್ಲಿ ಎಲ್ಲ ಕಡೆನೂ ಸಿಗತ್ತೆ. ಅದನ್ನೆಲ್ಲ ಇಟ್ಟು ಫ್ರೂಟ್ಸು, ತರಕಾರಿಗಳು, ಮಾವಿನಕಾಯಿ, ತೆಂಗಿನಕಾಯಿ, ಆಮೇಲೆ ಮಂಗಳೂರು ಸೌತೆಕಾಯಿ ಎಲ್ಲ ಇಟ್ಟು ಈ ಥರದೊಂದು ಕಣ್ಣಾಡಿ, ಆಮೇಲೆ ನವಧಾನ್ಯಗಳೆಲ್ಲ ಇಡಬೇಕು. ನನ್ನ ಹತ್ರ ಈ ಸಲ ನವಧಾನ್ಯಗಳಿಟ್ಟಿಲ್ಲ ನಾನು. ಅದಕ್ಕೆ ಅಕ್ಕಿ ಈ ಥರದ್ದು ಒಂದು ಪಾತ್ರೆಗೆ ಅಕ್ಕಿ ಇಟ್ಟಿದ್ದೀನಿ. ಚಿನ್ನ, ಬೆಳ್ಳಿ, ಸ್ವಲ್ಪ ಕಾಸು ಈ ಥರ ಎಲ್ಲ ಇಟ್ಟು ಬೆಳಕಚ್ಚಿ ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ನೋಡಬೇಕು ಅಂತ ಒಂದು ಶಾಸ್ತ್ರ. ಫಸ್ಟು ಸ್ವೀಟಿಂದನೇ ಸ್ಟಾರ್ಟ್ ಮಾಡೋಣ, ಹಬ್ಬ ಅಲ್ವಾ. ಶಾವ್ಗೆದು ಪಾಯಸ ಮಾಡಿದ್ದು ನಾನಿವತ್ತು. ಬೇರೆ ಏನೋ ಮಾಡೋಣ ಅಂದ್ಕೊಂಡೆ, ನನ್ನ ಮಗ ಇದೇ ಬೇಕು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಶಾವ್ಗೆದು ಪಾಯಸ ಮಾಡಿದ್ದು ಇವತ್ತು. ಎಲ್ಲ ತರಕಾರಿಗಳು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಆಮೇಲೆ ಅಲಸಂಡೆ ಕಾಳು ಪಯರು ಯೂಸ್ ಮಾಡಿಬಿಟ್ಟು ಪಲ್ಯ, ಅಲಸಂಡೆ ಕಾಳು ಪಯರು ಮತ್ತು ಬೂದ್ ಕುಂಬಳಕಾಯಿ ಎಲ್ಲ ಯೂಸ್ ಮಾಡಿಬಿಟ್ಟು ಕೇರಳ ಸ್ಟೈಲಲ್ಲಿ ಒಂದು ಸಾರು. ಇದ್ರ ಹೆಸರು ಓಲನ್. ಇದು ಕೇರಳ ಸ್ಟೈಲ್ ಕಾಳುಲಿ, ಇದು ಅವಿಯಲ್. ಆಮೇಲೆ ಹಪ್ಳ, ಮತ್ತು ಇದು ಸ್ವೀಟು, ಇದು ಬಾಳೆಕಾಯಿ ಯೂಸ್ ಮಾಡಿಬಿಟ್ಟು ಮಾಡ್ತಾರದು. ಇದು ಸ್ವೀಟು, ಇದು ನಾರ್ಮಲ್ ಆಗಿ. ಇದೆರಡು ಕಂಪಲ್ಸರಿ ನಮ್ಮ ಕೇರಳದವ್ರದ್ದು ಹಬ್ಬಕ್ಕೆ ಕಂಪಲ್ಸರಿ ಇಟ್ಟೇ ಇಡ್ತಾರೆ. ಎಲೆನಲ್ಲಿ ಊಟ ಮಾಡ್ತಾರಲ್ವ, ಇದೇ ಫಸ್ಟ್ ಇಡ್ತಾರೆ. ಸುಮ್ಮನೆ ಒಂದೊತ್ತು ಇಡೋಕ್ಕೋಸ್ಕರ ಒಂದು 1/4 kg ಅರ್ಧ kg ಅಷ್ಟು ತರಬೇಕು. ಅದೊಂದೇ ಬೇಜಾರು. ಅದು ಅವತ್ತೊಂದು ದಿನ ಮಾತ್ರ ತಿಂತಾರೆ, ಬೇರೆ ಆಮೇಲೆ ಯಾರೂ ತಿನ್ನಲ್ಲ. ಮತ್ತೆ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ವಿಶು ಹಬ್ಬ ಆಚರಿಸೋ ಎಲ್ರಿಗೂ ವಿಶು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ. ಈ ವಿಡಿಯೋ ಏನಕ್ಕೆ ಮಾಡಿದ್ದು ಅಂತಂದರೆ, ನೆಕ್ಸ್ಟ್ ಇಯರಿಂದ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನನ್ನ ಮಕ್ಕಳಿಗೋಸ್ಕರನಾದರೂ ಅವ್ರ ನೆನಪಿಗೆ ಇರಲಿ ಅಂತ ಈ ಥರ ಎಲ್ಲ ಮಾಡಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ ಅಂತ, ಅವ್ರಿಗೊಂದು ನೆನಪಿರಲಿ ಅಂತ ಈ ವಿಡಿಯೋ ಲೈಟಾಗಿ ಮಾಡಿದ್ದು. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋ ತನಕ ಬಾಯ್.